ಕರ್ತನಿಗೆ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಶುಭಗಳು. ಯೇಸು ಕರ್ತನಿಗೆ ಸ್ತೋತ್ರ ಸ್ತೋತ್ರ. ನೀವು ಪರಿಶುದ್ಧರು. ನಮ್ಮನ್ನು ಪರಿಶುದ್ಧರಾಗಿ ದೇವರು ಮಾಡಿದ್ದಾನೆ. ಕಲಬರಿಯಲ್ಲಿ ಶಿಲುಬೆ ಎತ್ತಿ ನಮ್ಮನ್ನು ನೀತಿವಂತರಾಗಿ ಮಾಡಿ ನಮ್ಮನ್ನು ಶಿಲುಬೆಯಲ್ಲಿ ತ್ಯಾಗ ಮಾಡಿದ್ದರಿಂದ ಪರಿಶುದ್ಧರಾಗಿ ಪರಿಶುದ್ಧ ರಕ್ತದಿಂದ ನಾವು ಮಾರ್ಪಡಿಸಿದ್ದೇವೆ. ಕರ್ತನಾಮದಲ್ಲಿ ನಮ್ಮನ್ನೆಲ್ಲರನ್ನು ಪ್ರೀತಿಸಿದ ದೇವರಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈಗ 6ನೇ ಅಧ್ಯಾಯ 37ನೇ ವಚನ ನಾವು ಓದ್ಕೊಳ್ತಾ ಇದ್ದೀವಿ. ಇದಲ್ಲದೆ ತೀರ್ಪು ಮಾಡಬಾರ್ರಿ, ಆಗ ನಿಮಗೆ ತೀರ್ಪು ಆಗುವುದಿಲ್ಲ. ಒಂದೇ ಮಾತು, ಯಾರಿಗೆ ನೀವು ತೀರ್ಪು ಮಾಡಬಾಡ್ರಿ, ನಿಮಗೆ ತೀರ್ಪು ಆಗುವುದಿಲ್ಲ. ಇದು ಸತ್ಯ. ಯೇಸು ಕ್ರಿಸ್ತನ ಮಾತಿನಿಂದ ಹೃದಯದಿಂದ ಬಂದ ಮಾತು ಇದು. ಯಾರಿಗೆ ತೀರ್ಪು ಮಾಡಕ್ಕೆ ಹೋಗಬೇಡ್ರಿ. ಯಾಕೆಂದ್ರೆ ತೀರ್ಪು ಮಾಡೋದರಲ್ಲಿ ನೀವು ಹಿಂದೆ ಇರಬೇಕು. ಯಾಕೆಂದರೆ ಆ ತೀರ್ಪು ನಿಮಗೆ ಬರುತ್ತೆ. ಅಪರಾಧಿ ಎಂದು ನಿರ್ಣಯಿಸಬೇಡ್ರಿ, ಆಗ ನೀವು ಅಪರಾಧಿಗಳೆಂದು ಬಿಡುವುದಿಲ್ಲ. ಆಗ ನಿಮ್ಮನ್ನು ಬಿಡಿಸುವವರು ಕೂಡಿರಿ, ಆಗ ನಿಮ್ಮನ್ನು ಕೊಂಡಾಡುವರು. ಜಡಿದು ಅಲ್ಲಾಡಿಸಿ ಹೊರೆ ಚೆಲ್ಲಿಸುವಾಗೆ ತುಂಬ ಅಳತೆಯನ್ನು ನಿಮ್ಮ ಸೆರೆಗಾಗಿ ಹಾಕುವರು, ಅಳತೆಯಿಂದ ನಿಮಗೆ ಅಳೆಯುವರು. ನೀನು ಯಾವ ಅಳತೆಯಿಂದ ಅಳಿತೀಯೋ, ಕರ್ತನಾಮದಲ್ಲಿ ನೀನು ಏನು ನುಡಿತೀಯೋ ಅದೇ ಜರುಗುತ್ತೆ. ನೀನು ಯಾವ ಅಳತೆಯಿಂದ ನೀನು ಪ್ರೀತಿಸ್ತೇ, ಆ ಪ್ರೀತಿ ನಿನಗೆ ಬರುತ್ತೆ. ನೀನು ದ್ವೇಷಿಸಿದರೆ ಆ ದ್ವೇಷ ನಿನಗೆ ಬರುತ್ತೆ. ಯಾರಿಗೆ ತೀರ್ಪು ಮಾಡಬಾರದಮ್ಮ, ಅಣ್ಣ, ಅಕ್ಕ, ತಮ್ಮ, ತಂಗಿ. ಮೋಶೆ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಕಣ್ಣಿಗೆ ಕಣ್ಣು, ಕಾಲಿಗೆ ಕಾಲು, ತಲೆಗೆ ತಲೆ. ಇದು ಮೋಶೆ ಧರ್ಮಶಾಸ್ತ್ರ ಹೇಳುತ್ತೆ. ಈಗ ದೇವರು ಕೃಪೆಯಿಂದ ನಾವು ಏನು ವಾಕ್ಯವನ್ನು ಕೇಳ್ತಾ ಇದ್ದೀವಿ ಅಂದರೆ, ತೀರ್ಪು ಮಾಡಬಾಡ್ರಿ, ಅದೇ ತೀರ್ಪು ನಿಮಗೆ ಬರುತ್ತೆ. ಯಾವ ಅಳತೆಯಲ್ಲಿ ನೀನು ಅಳಿತೀಯೋ ಅದೇ ಅಳತೆಯ ಪ್ರಕಾರ ನೀನು ಅಳಿತೀಯ. ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲರಿಗೆ ಶುಭ, ಸಂತೋಷ, ಸಮಾಧಾನ, ಆನಂದ, ದೀರ್ಘಶಾಂತಿ. ಏಕೆ ಇವೆಲ್ಲ ನಮಗೆ ಕಷ್ಟ ಇಲ್ವಾ? ನಮಗೆ ಮನೆ ಇಲ್ವಾ? ನಮಗೆ ಸಾಲಗಳಿಲ್ವಾ? ಏಕೆ ಇಷ್ಟು ಶ್ರಮೆ, ಎಷ್ಟು ಬಾಧೆ, ಅಗ್ನಿಯಾದ ಶ್ರಮೆಗಳು ಬಂದರೂ ನಾವು ಏಕೆ ಧೈರ್ಯವಾಗಿರ್ತೀವಿ ಅಂದರೆ, ನಮ್ಮಲ್ಲಿರುವುದು ಶಾಂತಿ, ನಮ್ಮಲ್ಲಿರುವುದು ಸಂತೋಷ. ಸೂರ್ಯನು ಹುಟ್ಟುತ್ತಾನೆ ಅಂದರೆ, ಸಂಜೆ ಆಗ್ತಾ ಇದೆ ಅಂದರೆ, ದೇವರು ನಮಗೆ ಕೊಟ್ಟಿರುವ ಕೃಪೆಯಿಂದ ನಾವು ಆನಂದಿಸುತ್ತಿರುವ ಈ ಸಂತೋಷ, ಈ ಸಮಾಧಾನದಲ್ಲಿ ನಾವು ಬಲಗೊಳ್ತೀವಿ. ದೇವರ ಬಲ ನಮಗಿದೆ, ದೇವರ ಪ್ರೀತಿ ನಮಗಿದೆ, ದೇವರ ದಯೆ ನಮಗಿದೆ, ದೇವರ ಕರುಣೆ ನಮಗಿದೆ. ಈಗ ನೋಡ್ರಿ, ಅದೇನೆಂದರೆ, ಕುರುಡನಿಗೆ ದಾರಿ ತೋರಿಸುವುದೇ. ಅವರಿಬ್ಬರು ಕಣಿಯಲ್ಲಿ ಬೀಳುವರಲ್ಲ. ಕುರುಡನಿಗೆ ದಾರಿ ತೋರಿಸಕ್ಕಾಗುತ್ತಾ? ಆಗಲ್ಲ. ಪ್ರತಿಯೊಬ್ಬನೂ ತನ್ನ ಗುರುವಿನಂತೆ ಆಗಲಿ. ಕುರುಡನಿಗೆ ದಾರಿ ತೋರಿಸಕ್ಕಾಗಲ್ಲ. ಅವನು ಏನು ಸತ್ಯವೇದದಲ್ಲಿ ಓದ್ತಾನೋ ಅದು ಮನಸ್ಸಿನಲ್ಲಿ ಇಟ್ಕೊಂಡಿದ್ದು ಇನ್ನೊಬ್ಬರಿಗೆ ಹೇಳ್ತಾನೆ. ಅದೇ ಅವನಿಗೆ ಓದಕ್ಕೆ ಬರಲಿಲ್ಲ ಅಂದರೆ ಅವನು ಏನು ಓದ್ತಾನೆ? ಕುರುಡನಿಗೆ ದಾರಿ ತೋರಿಸ್ತಾನೆ. ಅಪ್ಪ, ಕಲಬರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ರಕ್ತದಿಂದ ನಾವು ಕಲಬರಿ ಶಿಲುಬೆ ಅಲ್ಲಿ ತ್ಯಾಗ ಮಾಡಿದ್ದಾನೆ ದೇವರು. ಆ ತ್ಯಾಗ ಮಾಡಿದ್ದ ಸಲುವಾಗಿ ನಾವು ಪರಲೋಕಕ್ಕೆ ಹೋಗ್ತೇವೆ. ಯೇಸುವಿನ ರಕ್ತದಿಂದ ನಮ್ಮೆಲ್ಲ ಪಾಪಗಳು ಬಯಸ್ತಾನೆ ಅಂತ ನಾವು ಸುಮ್ಮನೆ ಹೇಳಿದರೆ
ಕೇಳ್ತಾರ, ಎಲ್ಲಿದೆ ತೋರಿಸು, ದೊಡ್ಡ ನೀನು ಏನು ಹೇಳ್ತೀಯೋ ಇನ್ನೊಬ್ಬರು ಇರ್ತಾರೆ, ಇನ್ನೂ ಇರ್ತಾರೆ, ಅವ್ರು ನಂಬೋದೇ ಇಲ್ಲ, ಆ ಬೈಬಲೇ ನಂಬೋದಿಲ್ಲ. ಹೋಗಲಿ, ದೇವರು ನಮಗೆ ಕೃಪೆ ಕೊಟ್ಟಿದ್ದಾನಲ್ಲ, ಆ ಕೃಪೆ ಪ್ರಕಾರ ನಮ್ಮನ್ನು ಬಲಗೊಳಿಸ್ತಾನೆ. ಅವರು ಸತ್ಯವೇದವನ್ನು ಮನ ತಿರುಗಿದಾಗ ಅವರಿಗೆ ಗೊತ್ತಾಗುತ್ತೆ ಈ ಸತ್ಯವಾದವು ಎಷ್ಟು ಶಕ್ತಿ ಉಳ್ಳುತ್ತೋ. ಕುರುಡನಿಗೆ ದಾರಿ ತೋರಿಸಲಾರನು. ಈಗ ನಿನ್ನ ಕಣ್ಣಿನಲ್ಲಿರೋ ತೊಲೆಯನ್ನು ಚೋಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರೋ ರವಿಯನ್ನು ಯೋಚಿಸುವುದು ಏಕೆ? ನಿನ್ನ ಕಣ್ಣಿನಲ್ಲಿ ತೊರೆ ಇದೆ ಅಂದರೆ ನಿನ್ನಲ್ಲಿ ಏನಂತಾರೆ, ನೀನೇ ಸರಿಯಿಲ್ಲ, ಇನ್ನು ನಿನ್ನ ನೆರೆಯವರಲ್ಲಿ ಇರುವ ರವಿಯನ್ನು ಹೆಂಗೆ ಪರೀಕ್ಷಿಸ್ತೀಯಾ? ನೀನು ಸರಿಯಾಗು, ಫಸ್ಟು ನೀನು ನೀಟಾಗಿರು, ಆಮೇಲೆ ಯೇಸು ಕ್ರಿಸ್ತನ ಸಲುವಾಗಿ ಹೇಳು. ನಿನ್ನ ಕಣ್ಣಿನಲ್ಲಿ ತೊರೆ, ನಿನ್ನ ಕಣ್ಣಿನಲ್ಲಿ ಏನಿದೆ? ತೊರೆ ಇದೆ. ಅದೇ ಕಣ್ಣಿನಲ್ಲಿರುವ ತೊಲೆಯನ್ನೇ ನೀನು ನೋಡದೆ ನಿನ್ನ ಸಹೋದರನಿಗೆ, ಅಣ್ಣ ನಿನ್ನ ಕಣ್ಣಿನೊಳಗಿರುವ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದಕ್ಕೆ ಹೇಗಾಗಿತ್ತು? ಕಪಟವೇ. ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದುಹಾಕು, ಆಮೇಲೆ ನಿನ್ನ ಸಹೋದರನ ಮೇಲೆ ರವಿಯನ್ನು ತೆಗೆದುಹಾಕುವುದಕ್ಕೆ ಫಸ್ಟ್ ನೀನು ಉಪವಾಸ ಮಾಡು, ದೇವರ ಹತ್ರಿಗೆ ಹೋಗು, ಅಭಿಷೇಕದಿಂದ ದೇವರ ಹತ್ರ ನೀನು ಪಡೆಯುವ ವರಗಳನ್ನು ಪಡೆದು ಅದೇ ವರದಿಂದ ಸ್ವಸ್ಥತೆ ಮಾಡ್ಬೋದು, ವರದಿಂದ ಅಭಿಷೇಕ ಕೊಡ್ಬೋದು. ಇದನ್ನು ವ್ಯಾಪಾರ ಮಾಡಬೇಡ. ಸುವಾರ್ತೆಗಳು, ಅನೇಕ ರಕ್ಷಣೆಗಳು, ರಕ್ಷಣೆಯಿಂದ ಮನ ತಿರುಗಬೇಕು. ಅಳಿದು ಹೋದ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾನೆ, ಶಿಲುಬೆ ಹತ್ತಿದ್ದಾನೆ, ಶಿಲುಬೆ ಮೇಲೆ ನಮ್ಮ ಸಂಕಟಗಳನ್ನು ತೊಳೆದಿದ್ದಾನೆ, ಸಮಾಧಾನ ಕೊಟ್ಟಿದ್ದಾನೆ, ಶಾಂತಿ ಕೊಟ್ಟಿದ್ದಾನೆ ಅಂತ ನಾವು ಬಹು ಬಲವಾಗಿ ನಂಬಬೇಕು, ಹಾಗೆ ಹೇಳಬೇಕು. ಈಗ ನಿನ್ನ ಸಹೋದರನ ಕಣ್ಣಿನೊಳಗಿಲ್ಲ ರವಿಯನ್ನು ನೀನು ಫಸ್ಟು ನೀನು ಕ್ಲಿಯರ್ ಆಗಿದ್ದರೆ ವಾಕ್ಯವು ನಿನ್ನನ್ನು ಬಲಗೊಳಿಸುತ್ತೆ, ಅಭಿಷೇಕದಿಂದ ಬಲಪಡಿಸುತ್ತೆ. ನೋಡ್ರಿ, ಒಳ್ಳೆ ಮರವು ಉಳುಕು ಫಲವನ್ನು ಕೊಡುವುದಿಲ್ಲ. ಒಳ್ಳೆ ಮರ ಯಾವುದು? ಸತ್ಯವೇದವನ್ನು ಇದ್ದದ್ದಾಗಿ ಬೋಧಿಸಿದರೆ ಅದು ಒಳ್ಳೆ ಮರ ಆಗುತ್ತೆ. ಉಳುಕು ಮರ ಒಳ್ಳೆ ಫಲವನ್ನು ಕೊಡೋಕ್ಕೆ ಆಗೋದಿಲ್ಲ. ಉಳುಕು ಮರ ಯಾವುದು? ಒಳ್ಳೆ ಫಲ ಕೊಡೋದಿಲ್ಲ. ನೋಡ್ರಿ, ಪ್ರತಿ ಒಂದು ಮರವು ಗುಣವು ಅದರ ಫಲದಿಂದಲೇ ಗೊತ್ತಾಗುವುದು. ಮುಳ್ಳುಗಿಡದಲ್ಲಿ ಅಂಜೂರ ಹಣ್ಣನ್ನು ಕೀಳುವುದಿಲ್ಲ. ಮುಳ್ಳುಗಿಡದಲ್ಲಿ ಅಂಜೂರ ಹಣ್ಣು ಬರೋದಿಲ್ಲ. ಒಳ್ಳೆ ಮರ ಒಳ್ಳೆ ಫಲ ಕೊಡುತ್ತೆ. ಹಾಗೆ ದ್ರಾಕ್ಷಿ ಹಣ್ಣು ಕೊಯ್ಯುವುದಿಲ್ಲ. ನೋಡ್ರಿ, ಗುಜ್ಜು ಮೊಳೆ ಗಿಡದಲ್ಲಿ ದ್ರಾಕ್ಷಿ ಹಣ್ಣು ಕೊಯ್ಯೋದುಂಟೆ ಇಲ್ಲ. ನಿನ್ನ ಫಲವನ್ನು ಹೇಗೆ ನಿನ್ನ ಗಮನಿಸ್ತಾರೆ ಅಂದರೆ ನಿನ್ನ ವಾಕ್ಯದಲ್ಲಿ ಕಂಡು ಹಿಡಿತಾರೆ. ನಿನ್ನ ವಾಕ್ಯವು ಹೇಗಿದೆ ಅಂತ ನೋಡ್ತಾರೆ, ಆ ರುಚಿ ನೋಡಿ ತಿಳ್ಕೊಂತಾರೆ. ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ತೆಗೆದು ಹಾಕಿದ ಮೇಲೆ ನೀನು ಬೇರೆಯವರಿಗೆ ಹೇಳೋದುಂಟು. ನಂಬರಿ, ದೇವರನ್ನು ಪ್ರಾರ್ಥಿಸಿರಿ, ದೇವರನ್ನು ಸ್ತುತಿಸಿರಿ, ದೇವರನ್ನು ಆರಾಧಿಸಿರಿ ಅಂತಂದು ಹೇಳಿದಾಗ ಅವರು ನಂಬುತ್ತಾರೆ. ಯಾಕೆಂದರೆ ನಾವು ಫಸ್ಟು ಯಾರಿಗೆ ತೀರ್ಪು ಮಾಡಬಾರ್ದು. ತೀರ್ಪು ಮಾಡಿದರೆ ಆ ತೀರ್ಪು ನಿಮಗೆ ಬರುತ್ತೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪ್ಪ, ನಾವು ಯಾವ ಅಳತೆಯಿಂದ ಅಳಿತೀವೋ ಆ ಅಳತೆ ನಮಗೆ ಕೊಡ್ತಾನಪ್ಪ. ಅಪ್ಪ, ನಿನಗೆ ಸ್ತೋತ್ರ, ಕರ್ತನೆಯ ಸ್ತೋತ್ರ, ನಮ್ಮನ್ನು ಬಲಗೊಳಿಸಿದೀಯಾ ಅಪ್ಪ. ತೀರ್ಪು ಮಾಡಬೇಡ ಅಂತಂದು ಹೇಳಿದೀಯಾ ಅಪ್ಪ. ನಿನಗೆ ತೀರ್ಪು ಆಗುವುದಂತಂದು ಹೇಳಿದೀಯಾ. ನಿನಗೆ ಸ್ತೋತ್ರ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿನಗೆ ಚೆಲ್ಲಿಸ್ತಾ ಇದೀವಿ ತಂದೆ. ಆಮೇನ್.